ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಪಿಂಚಣಿದಾರರಿದ್ದೀರಿ ಅಂದರೆ ಸರ್ಕಾರಿ ನಿವೃತ್ತ ಮತ್ತು ಖಾಸಗಿ ನಿವೃತ್ತ ಪಿಂಚಣಿದಾರರು ಪ್ರತಿ ವರ್ಷವೂ ಕೂಡ ನೀವು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡಬೇಕು. ನೀವು ಈ ವರ್ಷವೂ ಕೂಡ ಈ ನವಂಬರ್ ತಿಂಗಳಲ್ಲಿ ಸಲ್ಲಿಕೆ ಮಾಡಬೇಕಾಗತ್ತೆ. ಒಂದು ವೇಳೆ ಸಲ್ಲಿಕೆ ಮಾಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ವಿಡಿಯೋ ನೋಡಿಕೊಂಡು ಆ ರೀತಿ ಮನೆಯಲ್ಲೇ ಕೂತು ಕೂಡ ನೀವು ಸಲ್ಲಿಕೆ ಮಾಡ್ಬೋದು. ನೀವೇನಾದರೂ ಆಲ್ರೆಡಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ಗೆ ಸಲ್ಲಿಕೆ ಮಾಡಿದರೆ ಅವರ ಡಿಜಿಟಲ್ ಲೈಫ್ ಸರ್ಟಿಫಿಕೇಟು ಸಲ್ಲಿಸಿದ ನಂತರ ಅದು ಏನಾದರೂ ಅಕ್ಸೆಪ್ಟ್ ಆಗಿದೆಯಾ, ಒಂದು ವೇಳೆ ನಿಮ್ಮ ಏಜೆನ್ಸಿ ಕಡೆಯಿಂದ ಅದು ರಿಜೆಕ್ಟ್ ಆಗಿದೆಯಾ ಅಂತ ನೀವು ಮೊಬೈಲ್ನಲ್ಲಿ ಮನೆಯಲ್ಲೇ ಕೂತು ಕೂಡ ಚೆಕ್ ಮಾಡ್ಕೋಬೋದು. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೂಡ ತೋರಿಸ್ಕೊಡ್ತೀನಿ. ಸ್ನೇಹಿತರ ಮೊದಲಿಗೆ ನೀವು ಮೊಬೈಲಲ್ಲಾದರೂ ಕೂಡ ಸರ್ಚ್ ಮಾಡ್ಬೋದು. ಜೀವನ್ ಪ್ರಮಾಣ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದಾಗ ಅಲ್ಲಿ ಪ್ರಶ್ನೆ ಆಪ್ಷನ್ ಬರುತ್ತೆ, ಪೆನ್ಷನಿಯರ್ ಲಾಗಿನ್ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಪೆನ್ಷನರ್ ಲಾಗಿನ್ ಅಂತ ಮತ್ತೆ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಸೇಮ್ ಇದೇ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಪ್ರಮಾಣ ಐ ಡಿ ಅಂತ ಇರುತ್ತೆ. ನಿಮಗೆ ನೀವು ಸಲ್ಲಿಸಿದ ನಂತರ ನಿಮ್ಮ ಮೆಸೇಜ್ ಬಾಕ್ಸಲ್ಲಿ ಒಂದು ಪ್ರಮಾಣ ಐ ಡಿ ಅಂತ ಬಂದಿರುತ್ತೆ. ಆ ಐ ಡಿ ನಂಬರ್ನ ಹಾಕಬೇಕು. ಹಾಗೆಯೇ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಫಿಲಪ್ ಮಾಡಿ ಇಲ್ಲಿ ಜನರೇಟ್ OTP ಅಂತ ಕೆಳಗಡೆ ಬಂದು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಒಂದು OTP ಬರುತ್ತೆ. ನೀವು ಜೀವನ ಪ್ರಮಾಣ ಪತ್ರ ಮಾಡಿಸ್ಬೇಕಾದ್ರೆ ಕೊಟ್ಟಿರ್ತಾರಲ್ಲ ಫೋನ್ ನಂಬರು, ಅದಕ್ಕೆ ಆ OTPನ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕ್ಲಿಕ್ ಹೇರ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಕೆಳಗಡೆ ಒಂದು ಡಿಸ್ಕ್ಲೈಮರ್ ಅಂತ ಕೊಟ್ಟಿದ್ದಾನೆ ನೋಡ್ಬೋದು. ದಿಸ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ವಿಲ್ ಬಿ ಸಬ್ಜೆಕ್ಟ್ ಟು ಅಕ್ಸೆಪ್ಟೆನ್ಸಿ ಬೈ ಯುವರ್ ಪೆನ್ಷನ್ ಪ್ರೊಸೆಸಿಂಗ್ ಸೆಂಟರ್. ನೀವು ಸಲ್ಲಿಸಿದ ಲೈಫ್ ಸರ್ಟಿಫಿಕೇಟ್ ಇನ್ನೂ ಪ್ರೊಸೆಸಿಂಗ್ ಸೆಂಟ್ರಲ್ಲಿ ಬಾಕಿ ಇದೆ, ಅಲ್ಲಿ ಅನುಮೋದನೆಗಾಗಿ ಬಾಕಿ ಇದೆ ಅಂತ ತೋರಿಸುತ್ತೆ. ಸ್ವಲ್ಪ ದಿನಗಳು ಅಂದರೆ 3-4 ಡೇಸು, ಕೆಲವರಿಗೆ ಒಂದು ವೀಕು ಕೂಡ ಆಗುತ್ತೆ. ಮತ್ತೆ ಕೂಡ ನೀವು ಸಲ್ಲಿಸಿದ ನಂತರ ಒಂದು ವೀಕ್ ಬಿಟ್ಟು ಸೇಮ್ ಇದೇ ರೀತಿ ನೀವು ಸರ್ಚ್ ಬಾರ್ ಬಂದು ಅಲ್ಲಿ ನೀವು ಜೀವನ್ ಪ್ರಮಾಣ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಲಾಗಿನ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸೇಮ್ ಅದೇ ರೀತಿ ಪ್ರಮಾಣ ಪತ್ರ ಐ ಡಿ ನಂಬರ್ ಇರುತ್ತಲ್ಲ, ನಿಮಗೆ ಮೆಸೇಜಲ್ಲೂ ಕೂಡ ಬಂದಿರುತ್ತೆ. ಹಾಗೆಯೇ ನಿಮ್ಮ ಸ್ಲಿಪ್ ಮೇಲೂ ಇರುತ್ತೆ ಒಂದು ಪ್ರಮಾಣ ಐ ಡಿ ನಂಬರ್ ಅಂತ. ಆ ಒಂದು ನಂಬರ್ನ ನೀವು ಇಲ್ಲಿ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ಮತ್ತೆ ನೀವು ಇಲ್ಲಿ ಮೊದಲು ರೀತಿಯೇ ಕೂಡ ಇಲ್ಲಿ ಜನರೇಟ್ OTP ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಪೆನ್ಷನ್ಗೆ ಕೊಟ್ಟಿರ್ತೀರ ಸ್ಟಾರ್ಟಿಂಗು ಆ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಕೆಳಗಡೆ ಬಂದು ಲಾಗಿನ್ ಅಂತ ಮಾಡಬೇಕಾಗತ್ತೆ. ಇವಾಗ ನಾನು OTP ಬಂದಿದೆ, OTP ಹಾಕಿ ನಾನು ಲಾಗಿನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ವೆಯ್ಟ್ ಮಾಡಿ. ಲಾಗಿನ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ರೀತಿಯಾದ ಒಂದು ಸರ್ಟಿಫಿಕೇಟ್ ನಿಮಗೆ ನೋಡ್ಲಿಕ್ಕೆ ಕಾಣುತ್ತೆ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ ನೋಡ್ಬೋದು, ಯುವರ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಕ್ಸೆಪ್ಟೆಡ್ ಬೈ ಯುವರ್ ಬ್ಯಾಂಕ್ ಅಥವಾ ಬೈ ಬ್ಯಾಂಕ್ ಅಂತ ಇದೆ. ನಿಮ್ಮ ಬ್ಯಾಂಕು ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ನಿಮ್ಮದು ಪ್ರೊಸೆಸಿಂಗ್ ಕಂಪ್ಲೀಟ್ ಆಗಿದೆ. ನಿಮ್ಮದು ಯಾವುದೇ ತರಹದ ಚಿಂತೆ ಇಲ್ಲದೇ 1 ವರ್ಷದ ತನಕ ನಿಮಗೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟು ವ್ಯಾಲಿಡ್ ಇರುತ್ತೆ. ಹಾಗೆಯೇ ನಿಮಗೆ 1 ವರ್ಷದ ತನಕ ಪೆನ್ಷನ್ ಕೂಡ ಬರುತ್ತೆ. ನೆಕ್ಸ್ಟ್ ಸೇಮು ಇದೇ ದಿನಾಂಕದಂದು ನೆಕ್ಸ್ಟ್ ವರ್ಷ ನೀವು ಈ ರೀತಿ ಜೀವನ ಪ್ರಮಾಣ ಪತ್ರಕ್ಕೆ ಮತ್ತೆ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ರೀತಿ ನಿಮ್ಮ ಸ್ಟೇಟಸ್ನ ನೀವು ಮೊಬೈಲ್ನಲ್ಲೂ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸಕ್ಸಸ್ ಆಗಿಲ್ಲ ಅಥವಾ ರಿಜೆಕ್ಟ್ ಆಗಿತ್ತು ಅಂದರೆ ಈ ರೀತಿಯಾದಂಥ ರೀಸನ್ನ ಕೊಟ್ಟಿರ್ತಾರೆ. ನೀವು ಸಲ್ಲಿಸಿದ ತಕ್ಷಣವೇ ಕೂಡ ನಿಮ್ಮದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟು ಅಕ್ಸೆಪ್ಟ್ ಆಗಲ್ಲ. 3-4 ಡೇಸ್ ನಂತರ ನಿಮ್ಮದು ಮತ್ತೆ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ತುಂಬ ಜನರಿಗೆ ಅಲ್ಲಿ ಏಜೆನ್ಸಿಗಳು ಮಿಸ್ಮ್ಯಾಚಿಂದ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೀವು ಸಬ್ಮಿಟ್ ಆಗಿದೆ ಅಂತೇಳಿ ನೀವು ಮನೇಲಿದ್ದರೂ ಕೂಡ ನಿಮ್ಗೆ ಯಾವುದೇ ರೀತಿ ಪೆನ್ಷನ್ ಬರೋದು ಸ್ಟಾಪ್ ಆಗಲೂಬಹುದು. ಇದರಿಂದ ಈ ರೀತಿ ನೀವು ಕ್ರಾಸ್ ಚೆಕ್ನ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.